ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಆಶ್ರಯ ಸಂಸ್ಥೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ 200ಕ್ಕೂ ಹೆಚ್ಚು ಜನರಿಗೆ ಲಾಭ. ಆಶ್ರಯ ಸಂಸ್ಥೆಯ ವತಿಯಿಂದ ಮಾರುತಿ ನಗರದಲ್ಲಿರುವ ನಂದಿ ಅಂಬೇಡ್ಕರ್ ಶಾಲೆಯ ಮೈದಾನದಲ್ಲಿ ಇಂದು ಏಪ್ರಿಲ್ 10, 2026 ಬೆಳಗ್ಗೆ 9:30ರಿಂದ ಸಂಜೆ 3 ಗಂಟೆಯವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಶಿಬಿರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನರು ಭಾಗವಹಿಸಿ ಆರೋಗ್ಯ ಸೇವೆಗಳ ಪ್ರಯೋಜನ ಪಡೆದುಕೊಂಡರು. ಶಿಬಿರದಲ್ಲಿ ರೋಗಿಗಳಿಗೆ ಉಚಿತವಾಗಿ ವೈದ್ಯಕೀಯ ತಪಾಸಣೆಗಳನ್ನು ನಡೆಸಲಾಗಿದ್ದು, ರಕ್ತ ಪರೀಕ್ಷೆ, ಯುಸಿಜಿ, ಇಸಿಜಿ, ಎಕ್ಸ್ರೇ, ಕಣ್ಣಿನ ತಪಾಸಣೆ ಸೇರಿದಂತೆ ವಿವಿಧ ಪರೀಕ್ಷೆಗಳನ್ನು ಮಾಡಲಾಯಿತು. ಕಣ್ಣಿನ ಸಮಸ್ಯೆ ಹೊಂದಿದ ಅನೇಕ ಮಂದಿಗೆ ಉಚಿತ ಕನ್ನಡಕಗಳನ್ನು ವಿತರಿಸಲಾಯಿತು. ಜೊತೆಗೆ ವಿವಿಧ ಕಾಯಿಲೆಗಳಿಗಾಗಿ ಅಗತ್ಯ ಔಷಧಿಗಳನ್ನು ಸಹ ಉಚಿತವಾಗಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಆಶ್ರಯ ಸಂಸ್ಥೆಯ ಅಧ್ಯಕ್ಷರಾದ ಜಂಗ ಜಯರಾಜು ಅವರು ಮಾತನಾಡಿ, ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅನಿಲ್ ಕುಮಾರ್ ಹಾಗೂ ಇತರೆ ವೈದ್ಯರು ಸಹಕರಿಸಿದ ಎಲ್ಲ ಸ್ವಯಂ ಸೇವಕರು ಮತ್ತು ಪಾಸ್ಟರ್ ಅಸೋಸಿಯೇಷನ್ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಪಾಸ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಕ್ರಿಸ್ಟೋಫರ್, ಉಪಾಧ್ಯಕ್ಷ ಜಾರ್ಜ್ ತಲಪಾಟಿ, ಕಾರ್ಯದರ್ಶಿ ಪ್ರಭಾಕರ್ ಸೇರಿದಂತೆ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಶಿಬಿರದ ಯಶಸ್ಸಿಗೆ ಸಕ್ರಿಯವಾಗಿ ಕೈ ಜೋಡಿಸಿದರು. ಈ ಉಚಿತ ಆರೋಗ್ಯ ಶಿಬಿರ ಜನರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು, ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ ಕನ್ನಡ. चलाए तो चलता भैया वो. ನೀವು ನಿಂತ್ಕೊಂಡು ಇದರೊಂದಿಗೆ ನಾವು ಈ ಮೆಡಿಕಲ್ ಶಿಬಿರವನ್ನು ನಾವು ಮುಕ್ತಾಯ ಮಾಡಿದ್ದೇವೆ. ఆశ్రయం హ్యాండ్ ఆఫ్ హోప్ మినిస్ట్రీస్ ద్వారా హైదరాబాద్ నుండి ఈ రోజు ఈ ప్రాంతంలోకి వచ్చి దాదాపు 200 మందికి ఉచిత వైద్య శిబిరం ద్వారా దాండేలిలో ఉన్నటువంటి పేదవారికి కంటి పరీక్షలు, జనరల్ చెకప్స్, రక్త పరీక్షలు, ఎక్స్రే, అవసరమైనటువంటి వారికి కళ్ళజోళ్ళు ఇస్తే ఈ రోజు 200 మంది ఈ క్యాంప్ ద్వారా బెనిఫిట్ పొందుకున్నారు. ఈ క్యాంప్ ఆర్గనైజ్ చేయడానికి ముందుకు వచ్చినటువంటి దాండేలి పాస్టర్స్ ఫెలోషిప్ ట్రస్ట్ వారికి ప్రత్యేకంగా ధన్యవాదాలు తెలియజేస్తా ఉన్నాం. పెద్దలు ప్రెసిడెంట్ గారు, సెక్రటరీ గారు, అదేవిధంగా టీం అంతా కూడా చక్కగా ఏర్పాటు చేసి పేదవారికి సహాయం చేయడానికి ముందుకు వచ్చినారు. ఆశ్రయం అనే సంస్థ అవసరమైనటువంటి పరీక్షలు డాక్టర్ ద్వారా నిర్వహించి డాక్టర్ పర్యవేక్షణలో అన్ని పరీక్షలు నిర్వహించి అవసరమైన వారికి ఉచిత మందులు ఇస్తూ ఈ క్యాంపును ఇప్పటి వరకు కొనసాగించినాం. ಪ್ರತ್ಯೇಕವಾಗಿ ಹೈದರಾಬಾದ್ನಿಂದ ಆಶ್ರಯ ಹ್ಯಾಂಡ್ ಆಫ್ ಹೋಪ್ ಸಂಸ್ಥೆ ವತಿಯಿಂದ ಈ ಪ್ರಾಂತ್ಯದಲ್ಲಿ, ಅಂದರೆ ದಾಂಡೇಲಿ ಪ್ರಾಂತ್ಯದಲ್ಲಿ ನಾವು ಸುಮಾರು 200 ಜನರಿಗೆ ನಾವು ಉಚಿತವಾಗಿ ಔಷಧಿಯನ್ನು, ಚಿಕಿತ್ಸೆಯನ್ನು ಮತ್ತು ಕನ್ನಡಕಗಳನ್ನು, ಅದೇ ರೀತಿಯಲ್ಲಿ ಬ್ಲಡ್ ಮತ್ತು ಇಸಿಜಿ, ಎಕ್ಸ್ರೇ ಇವೆಲ್ಲ ಸೇವೆಯನ್ನು ಉಚಿತವಾಗಿ ಕೊಡಲಿಕ್ಕೆ ನಮ್ಮನ್ನು ಆಹ್ವಾನ ಮಾಡಿ ದಾಂಡೇಲಿ ಪಾಸ್ಟರ್ಸ್ ಫೆಲೋಶಿಪ್ ಟ್ರಸ್ಟಿನಿಂದ ನಮಗೆ ಸಹಕಾರ ನೀಡಿದಂತ ಎಲ್ಲ ತಂಡದವರಿಗೆ, ನಾಯಕರಿಗೆ ನಾವು ವಂದನೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. తెలంగాణ ప్రాంతంలో మరియు ఆంధ్ర రాష్ట్రంలో అనేక క్యాంపులు చేసినప్పటికీ కర్ణాటక రాష్ట్రంలోకి వచ్చి ఈ మెడికల్ క్యాంప్ చేయడం ద్వారా చాలా మందికి ఇక్కడ మెడికల్ క్యాంప్స్ అవసరమని నేను గమనిస్తా ఉన్నాం. వారికి తగినటువంటి సహాయం చేస్తామని ఆశిస్తా ఉన్నాం. ನಾವು ಆಂಧ್ರ ತೆಲಂಗಾಣದಲ್ಲಿ ಅನೇಕ ಶಿಬಿರಗಳನ್ನು ನಾವು ಮಾಡಿದ್ರು ಕೂಡ ಈಗ ನಾವು ಕರ್ನಾಟಕಕ್ಕೆ ಬಂದು ಈ ಶಿಬಿರವನ್ನು ಮಾಡುವುದರ ಮುಖಾಂತರ ಈ ಪ್ರಾಂತ್ಯಗಳಲ್ಲಿ ಇನ್ನೂ ಇಂಥ ಸೇವೆ ಅಗತ್ಯವಿದೆ ಎಂಬುದಾಗಿ ನಾವು ಪರಿಗಣಿಸಿದ್ದೇವೆ. ಬಡವರಿಗೆ, ಬಲಹೀನರಿಗೆ ಈ ಸೇವೆ ಬಹಳ ಮುಖ್ಯವಾಗಿ ಒದಗಿಸಬೇಕಾಗಿರುವಂತ ಅಗತ್ಯತೆಯನ್ನ ನಾವು ಕಂಡುಕೊಂಡಿದ್ದೇವೆ.
దాదాపు 50 మంది కళ్ళజోలు తీసుకున్నారు, చాలా మంది ఎక్స్రేలు తీసుకున్నారు, రక్త పరీక్షలు చేయించుకున్నారు. ఇవన్నీ కూడా డాక్టర్స్ ఆ రిపోర్ట్ చూసి వారికి అవసరమైనటువంటి మెడిసిన్ ఇచ్చినారు. అందుని బట్టి డాక్టర్ గారికి ప్రత్యేకంగా ధన్యవాదాలు తెలియజేస్తా ఉన్నాం. ಸುಮಾರು 50 ಮಂದಿ ಚಸ್ಮಾನ ಅವರು ತೆಗೆದುಕೊಂಡಿದ್ದಾರೆ. ಅನೇಕರಿಗೆ ಎಕ್ಸ್ರೇ ಆಗಲಿ ಮತ್ತು ಔಷಧಿ ಆಗಲಿ ಅನೇಕರಿಗೆ ವಿತರಿಸಲಾಗಿದೆ. ECG ಎಲ್ಲ ಕೂಡ. ಮುಖ್ಯವಾಗಿ ಈ ಸೇವೆಯನ್ನು ಸ್ಥಳೀಯವಾಗಿ ನಡೆಸಿಕೊಟ್ಟಂತ ವೈದ್ಯರಿಗೆ ನಾವು ಪ್ರತ್ಯೇಕವಾಗಿ ವಂದನೆಗಳನ್ನ ಸಲ್ಲಿಸುವಂತವರಾಗಿದ್ದೇವೆ. మాకు ఈ క్యాంపులో సహకరిస్తున్నటువంటి మీడియా ప్రతినిధులకు కూడా ప్రత్యేకంగా ధన్యవాదాలు తెలియజేస్తా ఉన్నాం. ಈ ಕ್ಯಾಂಪ್ನಲ್ಲಿ ಸಹಕರಿಸಿದಂತ ಮೀಡಿಯಾ ಪ್ರತಿನಿಧಿಗಳಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಅದೇ ರೀತಿಯಲ್ಲಿ ಸರ್ಕಾರದ ಆಡಳಿತ ವೈದ್ಯಾಧಿಕಾರಿಗಳು ನಮಗೆ ಆ ಅನುಮತಿಯನ್ನು ಕೊಟ್ಟು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ತಮ್ಮ ಸ್ಟಾಫ್ ಅನ್ನು ನಮಗೆ ಕಳಿಸಿಕೊಟ್ಟು ಈ ಸೇವೆಯನ್ನು ಒದಗಿಸಿದ್ದಕ್ಕೆ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇವೆ. ಪ್ರಿಯಾಂಕಾ ಮೇಡಮ್ಗೆ ಪ್ರತ್ಯೇಕವಾಗಿ ನಾವು ವಂದನೆ ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಸಮಯದಲ್ಲಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು, ಕರ್ತನೇ ನಿನಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನಾವೆಲ್ಲ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಹಾಯ ಮಾಡಿದ್ರಿ. ಹೌದು ಸ್ವಾಮಿ, ನಿಮ್ಮ ಸತ್ಕ್ರಿಯೆಗಳಿಂದ ನಿಮ್ಮ ಬೆಳಕು ಲೋಕದಲ್ಲಿ ಪ್ರಕಾಶಿಸಲಿ ಎಂಬುದಾಗಿ ಹೇಳಿದ್ರಿ. ಹೌದು ತಂದೆ, ಚಿಕ್ಕ ಕಾರ್ಯಕ್ರಮವನ್ನು ದೂರ ಪ್ರಾಂತದಿಂದ ಬಂದು ಹೈದರಾಬಾದಿಂದ ಹ್ಯಾಂಡ್ಸ್ ಆಫ್ ಹೋಪ್ ಅವರು ಸ್ವಾಮಿ ನಾವೊಂದು ಪರಿಚಯ ಮಾಡಲಿಕ್ಕೆ ಅವರ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೇವೆ. ಪ್ರತ್ಯೇಕ ವೈದ್ಯಾಧಿಕಾರಿಗಳನ್ನು ಸಹ ಸ್ವಾಮಿಯನ್ನು ಆಶೀರ್ವಾದಿಸು, ಈ ಟೀಮನ್ನು ಸಹ ಆಶೀರ್ವದಿಸು ಕರ್ತನೆ. ಟ್ರಸ್ಟ್ನಲ್ಲಿರುವಂಥ ಎಲ್ಲ ಸದಸ್ಯರನ್ನು ಸಹ ಆಶೀರ್ವಾದ ಮಾಡು. ಯಾರು ಔಷಧಿಯನ್ನು ತೆಗೆದುಕೊಂಡಿದ್ದಾರೆ ಕರ್ತನೆ, ಔಷಧಿ ಒಳ್ಳೆಯದಾಗಿ ಅವರ ಒಂದು ಶರೀರಕ್ಕೆ ದೇಹಕ್ಕೆ ಅನುಗುಣವಾಗಿ ಸ್ವಾಮಿ ಇರಲಿಕ್ಕೆ ನಾವು ಸಹಾಯ ಮಾಡು. ಇಷ್ಟು ಮಟ್ಟ ಕಾರ್ಯಕ್ರಮವನ್ನು ನಿನ್ನ ಕೈಯಿಂದ ಆಶೀರ್ವದಿಸಕ್ಕಾಗಿ ಸ್ತೋತ್ರಗಳು ಸಲ್ಲಿಸುತ್ತಾ ಪ್ರತ್ಯೇಕವಾಗಿ ಈ ದಾಂಡೇಲಿ ಪ್ರಾಂತವನ್ನು ಆಶೀರ್ವಿಸಬೇಕೆಂಬುದಾಗಿ